ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಇದೊಂದು ಪ್ರತಿಯೊಂದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಪರೀಕ್ಷೆ ಮಾಡಬೇಕು. ನಿಮ್ಮನೇಲಿ ಈ ಥರ ಸಮಸ್ಯೆ ಆಗಿದೆಯಾ ಅಂತ ಹೇಳ್ಕೊಂಡು ನಾನು ಸಮಸ್ಯೆಗಳನ್ನು ಹೇಳ್ತಾ ಹೋಗ್ತೇನೆ. ಈ ಥರ ಸಮಸ್ಯೆ ಒಂದು ವೇಳೆ ನಿಮ್ಮ ಮನೇಲಿ ಆಗ್ತಾ ಇದ್ರೆ ಉಂಟಲ್ಲ, ನಿಮಗೆ ಯಾರಾದರೂ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ, ಅಥವಾ ಯಾರೋ ನಿಮ್ಮ ಮೇಲೆ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ. ಅದು ನಿಮ್ಮ ಹತ್ತಿರದವರೇ ಆಗಿರ್ಬೋದು, ದೂರದವರೇ ಆಗಿರ್ಬೋದು, ಶತ್ರುಗಳೇ ಆಗಿರ್ಬೋದು, ಅಥವಾ ಹಿತಶತ್ರುಗಳು ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ನಿಮ್ಮ ಜೊತೆಲೇ ಇರ್ತಾರೆ, ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾರೆ, ನೀವು ಎಂತೆಲ್ಲ ಮಾಡ್ತೀರಿ ನೋಡಿ ಅದೆಲ್ಲ ನೋಡ್ತಾರೆ. ಫ್ರೆಂಡ್ಶಿಪ್ ನಿಮ್ಮ ಹತ್ರ ದಿನ ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಅಥವಾ ನಿಮ್ಮ ಜೊತೆನೇ ತಿರುಗುತ್ತಾ ಇರ್ತಾರೆ. ಆದರೆ ನಿಮ್ಮ ಬೆನ್ನಿಂದ ಚೂರಿ ಹಾಕ್ತಾ ಇರ್ತಾರೆ. ಅಂಥವರನ್ನು ಹಿತಶತ್ರುಗಳು ಅಂತ ಹೇಳ್ಕೊಂಡು ಹೇಳುದು. ಶತ್ರುಗಳನ್ನಾದರೂ ನಂಬಬಹುದು, ಆದರೆ ಹಿತಶತ್ರುಗಳನ್ನು ನಂಬಲಿಕ್ಕೆ ಹೋಗಲೇಬಾರ್ದು. ಅದು ಯಾರು ಅಂತ ಹೇಳ್ಕೊಂಡು, ಅಂದರೆ ನಿಮ್ಗೆ ಯಾರಾದರೂ ವಾಮಾಚಾರ ಮಾಡಿದರೆ, ಅಥವಾ ನಿಮಗೆ ಯಾರಾದರೂ ಹಿತಶತ್ರುಗಳಿದ್ರೆ ಯಾರು ಅಂತ ಹೇಳ್ಕೊಂಡು ನಿಮಗೆ ರಾತ್ರಿ ಕನಸಲ್ಲಿ ಬಂದು ದೇವರೇ ಸೂಚನೆ ನೀಡ್ತಾರೆ, ಆಯಿತಾ. ಅಂದರೆ ಇಂಥವ್ರು ನಿಮಗೆ ಕೆಟ್ಟದ್ದು ಮಾಡ್ತಾ ಇದ್ದಾರೆ, ಇಂಥವ್ರು ನಿಮಗೆ ಕೆಟ್ಟದ್ದು ಬಯಸ್ತಿದ್ದಾರೆ ಅಂತ ಹೇಳ್ಕೊಂಡು ದೇವರೇ ಬಂದು ಕನಸಲ್ಲಿ ಅವರ ಮುಖವನ್ನು ನಿಮಗೆ ತೋರಿಸ್ತಾರೆ. ಅದು ಆಗಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೇನೆ. ಜೊತೆಗೆ ನಿಮ್ಮ ಮನೇಲಿ ಈ ಥರದೆಲ್ಲ ಸಮಸ್ಯೆ ಆಗ್ತಾ ಉಂಟಾ ಅಂತ ಹೇಳ್ಕೊಂಡು ದಯವಿಟ್ಟು ಒಮ್ಮೆ ನೋಡಿ. ಈ ಥರ ಸಮಸ್ಯೆ ಆಗ್ತಾ ಇದ್ದರೆ ನಿಮ್ಮ ಮನೇಲಿ 100% ನಿಮಗೆ ಯಾರು ನೆಗೆಟಿವ್ ಎನರ್ಜಿ ಅಂದರೆ ಮಾಟ ಮಂತ್ರ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ. ಇವಾಗ ಫಸ್ಟ್ ಸೂಚನೆ ನಿಮಗೆ ಏನು ಅಂತ ಹೇಳಿದರೆ, ಇವಾಗ ನಿಮ್ಮ ಮನೆಗೆ ಯಾರಾದರೂ ಮಾಟ ಮಂತ್ರ ಮಾಡಿದ್ದಾರೆ ಅಥವಾ ನಿಮಗೆ ಕೆಟ್ಟದ್ದು ದೃಷ್ಟಿ ಹಾಕಿದ್ದಾರೆ ಅಂತ ಹೇಳಿದರೆ ನಿಮಗೆ ಫಸ್ಟ್ ಬರುವ ಸೂಚನೆ ಯಾವುದು ಅಂತ ಹೇಳಿದರೆ, ಮನೆಯಲ್ಲಿ ದರಿದ್ರ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ನೀವು ಎಷ್ಟೇ ಏಳಿಗೆ ಆಗಿರ್ತದೆ, ಅಂದರೆ ತುಂಬ ಹಣವಂತರಾಗಿರ್ತೀರ, ಅಥವಾ ನಿಮಗೆ ಏಳಿಗೆ ಆಗಿರ್ತದೆ, ಅಥವಾ ಸ್ವಲ್ಪ ಅಂದರೆ ಒಳ್ಳೇದಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಂಡು ಆಗುವಾಗ ಉಂಟಲ್ಲ, ಈ ಥರದ್ದು ಕೆಲಸ ಮಾಡೋದು ಯಾವತ್ತು ಕೆಟ್ಟ, ಅಂದರೆ ಏನು ಇಲ್ದಿದ್ದವರಿಗೆ ಜಾಸ್ತಿ ಯಾರು ವಾಮಾಚಾರ ಮಾಡಲಿಕ್ಕೆ ಹೋಗುದಿಲ್ಲ. ಸ್ವಲ್ಪ ಮೇಲೆ ಬರ್ತಾರೆ ಅಂತ ಹೇಳುವಾಗ ವಾಮಾಚಾರ ಮಾಡೋದು ಏನು ಬರ್ತದೆ ಅಂತ ಹೇಳಿದರೆ ನಿಮಗೆ ದರಿದ್ರ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವಾಗ ನೀವು ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ರೆ, ಅಥವಾ ನೀವು ಯಾವುದಾದ್ರೂ ಕೆಲಸ ಮಾಡ್ತಿದ್ರೆ ಅದರಲ್ಲಿ ನಿಮಗೆ ಕಡಿಮೆ ಆಗ್ತಾ ಬರ್ತದೆ. ಅಂದರೆ ನೀವು ಏನು ಮಾಡ್ತೀರೋ ನೋಡಿ ಅದರಲ್ಲಿ ಹಣ ಸಂಪಾದನೆ ಕಡಿಮೆ ಆಗ್ತಾ ಬರ್ತದೆ. ಎರಡನೇದು ಏನಾಗುತ್ತೆ ಅಂತ ಹೇಳಿದರೆ, ಸದಾ ಕಣ್ಣೀರು ಹಾಕುವ ಪರಿಸ್ಥಿತಿ ಬರ್ತದೆ ಮನೆಯಲ್ಲಿ, ಆಯಿತಾ. ಯಾವತ್ತಾದ್ರೂ ಏನಾದರೂ ವಿಷಯದಲ್ಲಿ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಕೂಡ ಬರ್ತದೆ. ಮತ್ತು ನರಳಾಟ, ಆಯಿತಾ. ನರಳಾಟ ಅಂತ ಹೇಳಿದರೆ ಯಾವತ್ತೂ ಹುಷಾರಿಲ್ಲದೆ ಆಗಿರೋದು, ಯಾವುದಾದ್ರೂ ಒಂದು ಸಮಸ್ಯೆ, ಆಯಿತಾ. ನೀವು ಚೆನ್ನಾಗೇ ಇರ್ತೀರಾ, ಅಂದರೆ ಮನೆಯಲ್ಲಿ ದುಡಿತಾರೆ ನೋಡಿ ಅವರು, ಮನೆಯಲ್ಲಿ ದುಡಿಯುವವರಾಗಲಿ ಅಥವಾ ಮನೆಯಲ್ಲಿರುವ ಹೆಂಗಸರಿಗಾಗಲಿ ಬೇರೆ ಟೈಮಲ್ಲೆಲ್ಲ ಚೆನ್ನಾಗಿದ್ರು, ಅದರ ನಂತರ ಸಡನ್ ಆಗಿ ಆರೋಗ್ಯ ತಪ್ಪಿದೆ, ಅಂದರೆ ಹುಷಾರಿಲ್ಲದೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆದರೂ ಕೂಡ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ. ಮತ್ತೆ ಯಾರ ಮೇಲೆ ವಾಮಾಚಾರ ಪ್ರಯೋಗ ಆಗಿರ್ತದೆ ನೋಡಿ, ಅವರ ಮಾತನ್ನುಂಟಲ್ಲ, ಅವರು ಎಷ್ಟೇ ದೊಡ್ಡದವರಾಗಿದ್ರು ಕೂಡ ಅವರ ಮಾತನ್ನು ಅವ್ರ ಮಕ್ಕಳು ಕೂಡ ತಲೆಗೆ ಹಾಕೊಳ್ಳೋದಿಲ್ಲ, ಆಯಿತಾ. ಇಂತಹದ್ದೆಲ್ಲ ಸಮಸ್ಯೆ ಇರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ, ಮನೆಯಲ್ಲಿ ದುರ್ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮನೆ ಎಷ್ಟೇ ನೀವು ಕ್ಲೀನಾಗಿ ಇಟ್ಕೊಳ್ಳಿ, ಏನೇ ಮಾಡಿದ್ರಿ ಅಂದರೆ ಇಡೀ ಮನೆ ಚಂದ ಮಾಡಿ ಕ್ಲೀನಾಗಿ ಇಟ್ಕೊಂಡ್ರು ಕೂಡ ದುರ್ವಾಸನೆ ಬರ್ತಾ ಇದ್ರೆ ಕೂಡ ನಿಮ್ಮ ಮನೆಗೆ ಯಾರೋ ವಾಮಾಚಾರ ಮಾಡಿದ್ದಾರೆ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ. ಮತ್ತು ಊಟದ ಸಮಯದಲ್ಲಿ, ಬೇರೆ ಸಮಯದಲ್ಲಿ ನೀವು ಸರಿ ಇರ್ತೀರ, ಊಟದ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ತೊಂದರೆ ಆಗ್ತಾ ಉಂಟು, ಊಟದ ಬಟ್ಟಲ ಎದುರುಗಡೆ ನಿಮಗೆ ಮನೆಯಲ್ಲಿ ಜಗಳ ಆಗ್ತಾ ಉಂಟು, ಅಥವಾ ಕಿರಿಕಿರಿ ಆಗ್ತಾ ಉಂಟು, ಅಳುವ ಪರಿಸ್ಥಿತಿ ಬರ್ತಾ ಉಂಟು, ಅಂಥದ್ದೆಲ್ಲ ಇದ್ರೆ ಉಂಟಲ್ಲ, ಅಂಥ ಇದ್ರೂ ಕೂಡ ನಿಮಗೆ ಯಾರು ವಾಮಾಚಾರ ಮಾಡಿದ್ದಾರೆ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ. ನೋಡಿ, ನಿಮಗೆ ಈ ಥರದೆಲ್ಲ ಪರಿಸ್ಥಿತಿ ಆಗುವಾಗ ನೀವು ಎಣಿಸ್ತೀರ ಏನಂತ ಹೇಳಿದ್ರೆ, ನಿಮ್ಮ ಮನೇಲಿ ನಿಮ್ಮ ಮನಸ್ಸಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ ಏನಂತ ಹೇಳಿದ್ರೆ, ಯಾರೋ ನಮಗೆ ಆಗದೇ ಇರುವವರು ಕೆಟ್ಟದ್ದು ಮಾಡ್ತಾ ಇದ್ದಾರೇನೋ, ಯಾರೋ ನಮಗೆ ಮಾಟ ಮಂತ್ರ ಮಾಡ್ತಿದ್ದಾರೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ದಾರೇನೋ, ಯಾರೋ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದಾರೇನೋ, ಇಷ್ಟು ದಿವಸ ನಾವು ಚಂದದಲ್ಲಿ ಖುಷಿಯಲ್ಲಿದ್ವಿ, ಈಗ ಯಾಕೆ ಹೀಗೆ ಆಗ್ತದೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಆಟೋಮೆಟಿಕ್ ಆಗಿ ಬರ್ತದೆ. ಅದು ನಿಜ, ಆಯಿತಾ. ನಿಮಗೆ ಅದು ಒಂದು ವೇಳೆ ಮನಸ್ಸಿನಲ್ಲಿ ಬರ್ತಾ ಉಂಟು ಅಂತ ಹೇಳ್ಕೊಂಡು, ಆದರೆ ಅದು ಸುಳ್ಳಲ್ಲ. ನಿಮಗೆ ಯಾರೋ ಮಾಡಿಸಿದ್ರೆ ಅಥವಾ ನಿಮಗೆ ಕೆಟ್ಟ ಕಣ್ಣಿನ ದೃಷ್ಟಿ ಇದ್ದರೆ ಮಾತ್ರ ನಿಮಗೆ ಮನಸ್ಸಿನಲ್ಲಿ ಆ ಆಲೋಚನೆ ಬರ್ತಾ ಇರೋದು. ಅಂದರೆ ದೇವರು ನಿಮಗೆ ಸೂಚನೆ ಕೊಡ್ತಾರೆ, ಇನ್ನಾದರೂ ಸರಿಯಾಗು, ಯಾರೋ ನಿಮಗೆ ಕೆಟ್ಟದ್ದು ಮಾಡ್ತಾ ಇದ್ದಾರೆ, ನಿನ್ನ ಜೊತೆ ಇರುವವರೇ ನಿನ್ನ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ ಅಂತ ಹೇಳ್ಕೊಂಡು ತಿಳ್ಕೊಳ್ಳೋಗೋಸ್ಕರ ದೇವರು ನಿಮಗೆ ಸೂಚನೆ ಕೊಡ್ತಾ ಇರೋದು. ಮತ್ತು ನಾವು ಉಂಟಲ್ಲ, ದೈವಗಳಿಗೆ ಅವಮಾನ ಮಾಡಿದರೂ ಕೂಡ ನಾವು ಈ ಥರದ್ದು ಪರಿಸ್ಥಿತಿ ಅನುಭವಿಸಬೇಕಾಗ್ತದೆ. ದೈವಗಳಿಗೆ ಅವಮಾನ ಅಂತ ಹೇಳಿದರೆ, ಪ್ರತಿಯೊಬ್ಬರಿಗೆ ಒಂದು ಕುಲದೇವರು ಅಥವಾ ದೈವ ಆ ಥರ ಎಲ್ಲ ಇರುತ್ತಲ್ವ, ಎಲ್ಲರಿಗೂ ಕೂಡ ಇರ್ತದೆ ಕುಲದೇವರು, ದೈವ ಅಥವಾ ಇಷ್ಟ ದೇವರು, ಹಾಗೆ ಮನೆ ದೇವರು ಅಂತ ತಿಳ್ಕೊಂಡು ಹೇಳ್ತಾರೆ ನೋಡಿ, ಆ ಥರ ಎಲ್ಲರಿಗೂ ಕೂಡ ಇರ್ತದೆ. ವರ್ಷಕ್ಕೆ ಒಮ್ಮೆ ಆದರೂ ದೈವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಸ್ವಲ್ಪ ನಮಗೆ ಒಳ್ಳೆಯದಾಗಲಿದೆ ಅಂತ ಹೇಳುವಾಗ ಅದನ್ನು ಮರೆತು ಬಿಡ್ತೇವೆ. ಆವಾಗ ದೈವಗಳಿಗೆ ಕೂಡ ಮನಸ್ಸಿಗೆ ನೋವಾಗುತ್ತೆ. ಏನಂತ ಹೇಳಿದರೆ, ನಾನು ಚಂದ ಮಾಡಿ ನೋಡ್ಕೊಂಡಿದ್ದೇನೆ ಇವನನ್ನು, ಆದರೂ ಕೂಡ ದೈವ ನಮ್ಮನ್ನು ಮರೆತು ಬಿಟ್ರಲ್ವಾ ಅಂತ ಹೇಳ್ಕೊಂಡು. ಅಂದರೆ ಇವಾಗ ನಾವು ಹೆತ್ತ ತಾಯಿ ತಂದೆಯನ್ನು ಹೇಗೆ ಮರೆತರೆ ಅವರಿಗೆ ಹೇಗೆ ಮನಸ್ಸಿಗೆ ನೋವಾಗ್ತದೆ ನೋಡಿ, ಅದೇ ರೀತಿಯಲ್ಲಿ ದೈವದೇವರುಗಳಿಗೆ ಕೂಡ ಮನಸ್ಸಿಗೆ ನೋವಾಗುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದರೆ, ದೇವರುಂಟಲ್ಲ, ಮನೆಯಿಂದ ಬಿಟ್ಟು ಹೊರಗಡೆ ಹೋಗುವ
ಪರಿಸ್ಥಿತಿ ಇರ್ಬೋದು. ಯಾಕಂತ ಹೇಳಿದ್ರೆ ಆ ದೇವರಿಗೆ ಆ ಜಾಗದಲ್ಲಿ ಮರ್ಯಾದೆ ಇಲ್ಲ ಅಂತ ಹೇಳಿದ ಕೂಡಲೇ ದೇವರು ಆ ಜಾಗದಲ್ಲಿ ಇರ್ತಾರ. ಅದ್ರ ಬದಲು ಏನಂತಂದ್ರೆ ಮನೆ ಬಿಟ್ಟು ಹೋಗುವ ಪರಿಸ್ಥಿತಿ ಇರ್ತದೆ. ದೇವರು ಮನೆಯಿಂದ ಇಲ್ಲ, ಆ ಮನೆಯಲ್ಲಿ ದೇವರದ್ದು ವಾಸ ಇಲ್ಲ ಅಂತ ಹೇಳಿದ್ರು ಕೂಡ, ನಿಮ್ಮ ದೈವ ದೇವ್ರದ್ದು ಅಥವಾ ಕುಲದೇವ್ರದ್ದು ಆಶೀರ್ವಾದ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ಗೆ ಮನೆಯಲ್ಲಿ ಇಂಥದ್ದೆಲ್ಲ ಪರಿಸ್ಥಿತಿ ಬರುತ್ತೆ. ಇವಾಗ ದೈವ ಉಚ್ಚಾಟನೆ ಕೂಡ ಆಗಿರಬಹುದು. ಅಂದರೆ ಅದೇ ನಾನು ಹೇಳಿದೆ ನೋಡಿ, ಮನೆಯಿಂದ ಹೊರಗಡೆ ಕೂಡ ಹೋಗಿರಬಹುದು. ನಿಮ್ಮನ್ನು ನೋಡಿ ಅಂದರೆ ನೀವು ಸರಿ ಆಗ್ತೀರಾ ಅಂತ ಹೇಳ್ಕೊಂಡು ದೇವರು ಕಾಯ್ತಾ ಇರ್ತಾರೆ. ನೀವು ಏನು ಮಾಡಿದ್ರು ಸರಿ ಆಗುದಿಲ್ಲ ಅಂತ ಹೇಳಿದ್ರೆ ಕೂಡಲೇ ದೈವ ಆ ಜಾಗದಲ್ಲಿ ನಿಲ್ಲುವುದಿಲ್ಲ. ಮನೆಯಿಂದ ಉಚ್ಚಾಟನೆ ಆಗಿರ್ಬೋದು. ಮತ್ತೆ ಕುಲದೇವರು ಕೂಡ, ಅಂದರೆ ನಿಮಗೆ ಪ್ರತಿಯೊಬ್ಬರಿಗೆ ಕೂಡ ಕುಲದೇವರು ಅಂತ ಹೇಳ್ಕೊಂಡಿರ್ತಾರಲ್ವ, ಅಂದರೆ ಮನೆ ದೇವರು ಅಂತ ಹೇಳ್ಕೊಂಡಿರ್ತಾರಲ್ಲ, ಆ ಮನೆಯಲ್ಲಿ ನೀವು ಯಾವ ಮನೆಯಲ್ಲಿ ವಾಸ ಆಗಿದ್ದೀರ ನೋಡಿ, ಆ ಮನೆಯಲ್ಲಿ ಕುಲದೇವರ ಆಶೀರ್ವಾದ ಇಲ್ಲ ಅಂತ ಹೇಳ್ಕೊಂಡಾದ್ರೆ, ಅಥವಾ ಕುಲದೇವರು ನಿಮ್ಮ ಮನೆಯಲ್ಲಿ ನೆಲೆಸಿಲ್ಲ ಅಂತ ಹೇಳಿಕೊಂಡು ಆದರೂ ಕೂಡ ಈ ಥರದ್ದೆಲ್ಲ ಪರಿಸ್ಥಿತಿ ಬರುತ್ತೆ ನಿಮಗೆ. ಅಂದರೆ ನೆಗೆಟಿವ್ ಫೀಲ್ ಆದಾಗೆ ಆಗೋದು, ಯಾರೋ ಒಬ್ಬರದು ತೀರ್ಕೊಂಡವ್ರದ್ದು ಕಾಟ ಬಂದಾಗೆ ಆಗೋದು, ಅಂದರೆ ದೈವದ ಕಾಟ ಹಾಗೆಲ್ಲ ಹೇಳ್ತಾರೆ ನೋಡಿ. ಅದೆಲ್ಲ ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ, ಆದರೆ ಕೆಲವರಿಗೆಲ್ಲ ಫೀಲ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ತೀರ್ಕೊಂಡವರು ಕನಸಲ್ಲಿ ಬರುವುದು, ಅಥವಾ ನಿಮಗೆ ಏನೋ ಆಚೆ ಈಚೆ ಹೋದಾಗೆ ಆಗೋದು, ಹಾಗೆಲ್ಲ ಫೀಲ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಥರ ನಿಮಗೆಲ್ಲ ಮನೆಯಲ್ಲಿ ಆ ಥರ ಆಗ್ತಾ ಉಂಟು ಅಂತ, ಆ ಥರದ್ದೆಲ್ಲ ಆದರೆ ಉಂಟಲ್ಲ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ, ನಾನು ಹೇಳಿದೆ ನೋಡಿ, ಇದು ಕುಲದೇವರು ಆಶೀರ್ವಾದ ನಿಮಗೆ ಇಲ್ಲ, ಕುಲದೇವರು ನಿಮ್ಮ ಮನೆಯಲ್ಲಿ ಇಲ್ಲ ಅನ್ನುವಾಗ ಏನಾಗುತ್ತೆ ಅಂತ ಹೇಳಿದರೆ ಆಟೋಮೆಟಿಕ್ ಆಗಿ ಕೆಟ್ಟ ದೃಷ್ಟಿ, ಅಂದರೆ ಕೆಟ್ಟ ನೆಗೆಟಿವ್ ಎನರ್ಜಿ ಆಗಲಿ ಅಥವಾ ಕೆಟ್ಟದ್ದು ಗ್ರಹಗಳದ್ದು ದೃಷ್ಟಿ ಆಗಲಿ, ಮತ್ತೇನು ಹೇಳ್ತಾರೆ, ಮನೆಯಲ್ಲಿ ಕೆಟ್ಟದ್ದು ಊಟ ಮಾಡುವ ಸಮಯದಲ್ಲಿ ಕಿರಿಕಿರಿ ಆಗೋದು, ಮನಸ್ತಾಪ ಆಗೋದು, ಅಂದರೆ ಒಬ್ಬರನ್ನು ನೋಡಿದರೆ ಆಗೋದಿಲ್ಲ, ಗಂಡನನ್ನು ನೋಡಿದರೆ ಹೆಂಡತಿಗೆ ಆಗೋದಿಲ್ಲ, ಹೆಂಡತಿಯನ್ನು ನೋಡಿದರೆ ಗಂಡನಿಗೆ ಆಗೋದಿಲ್ಲ, ಮತ್ತು ಬೇರೆಯವ್ರನ್ನ ನೋಡಿದರೆ ಆಗೋದಿಲ್ಲ. ಅದು ಬೇರೆ ಟೈಮಲ್ಲೆಲ್ಲ ಸರಿ ಇರ್ತಾರೆ, ಊಟದ ಸಮಯದಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದರೆ ಜಗಳ, ಊಟಕ್ಕೆ ಕೂತ್ಕೊಳ್ಳುವಾಗನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ನಿಮಗೆ ಯಾರೋ ಗ್ಯಾರಂಟಿ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ. ವಾಮಾಚಾರ ಆಗೋದೇ ಇದು, ಹಾಗೆ ತಡಿಲಿಕ್ಕೆ ನಿಮ್ಮ ಮನೆಯಲ್ಲಿ ದೇವರು ಕೂಡ ಇಲ್ಲ, ಅಂದರೆ ನಿಮ್ಮ ಮೇಲಿನ ಬೇಸರದಿಂದ ದೇವರು ಕೂಡ ಹೊರಗಡೆ ಹೋಗಿರ್ತಾರಲ್ಲ, ಅಂದರೆ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಇದು ಕ್ಷುದ್ರ ಶಕ್ತಿಗಳು, ದುಷ್ಟ ಶಕ್ತಿಗಳ ಎಂಟ್ರಿ ಆಗಿರ್ತದೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ನಿಮ್ಮ ದೈವಗಳನ್ನು ಕೂಡ ಕಟ್ಟು ಹಾಕಿರ್ಬೋದು, ಅಂದರೆ ವಾಮಾಚಾರ ಮಾಡುವವರು ದೈವವನ್ನು ಕಟ್ಟು ಹಾಕ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ನಿಮ್ಮ ಮನೆಗೆ ವಾಮಾಚಾರ ಮಾಡ್ತಾರೆ ನೋಡಿ, ಯಾರು ವಾಮಾಚಾರ ಮಾಡಲಿಕ್ಕೆ ಬಂದರೆ ಅವರು, ಅಂದರೆ ದೈವ ಇದ್ದರೆ ದೇವರಿದ್ದರೆ ನಿಮ್ಮನ್ನು ವಾಮಾಚಾರ ಮಾಡಲಿಕ್ಕೆ ದೇವರು ಬಿಡುವುದಿಲ್ಲ, ಆಯಿತಾ. ಆ ಕಾರಣಕ್ಕೆ ದೇವರನ್ನೇ ಕಟ್ಟಿ ಹಾಕಿ ನಿಮಗೆ ವಾಮಾಚಾರ ಮಾಡಿ ಹಾಕ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣದಿಂದ ನಿಮಗೆ ಯಾರಂತ ಗೊತ್ತಾಗಬೇಕಲ್ಲ, ನಿಮಗೆ ದೈವ ಇದು ಯಾರು ವಾಮಾಚಾರ ಮಾಡಿದ್ದಾರೆ, ಯಾರು ನಿಮಗೆ ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಅಂತ ಹೇಳ್ಕೊಂಡು ನಿಮ್ಮ ದೈವವೇ ನಿಮಗೆ ಉತ್ತರ ಕೊಡುತ್ತೆ. ಇದಕ್ಕೆ ನೀವೇನು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಂತ ಇಲ್ಲ. ನಿಮ್ಮ ಮನೆಯಲ್ಲೇ ಉಂಟಲ್ಲ, ನಿಮ್ಮ ದೈವವನ್ನು ಪುನಃ ಬರುವ ಹಾಗೆ ಮಾಡುವುದು ಹೇಗೆ, ದೈವ ಆಗಲಿ ದೇವರಾಗಲಿ ಅಥವಾ ನಿಮ್ಮ ಕುಲದೇವರು ಮನೆ ದೇವರು ಅಂತ ಹೇಳ್ತಾರೆ, ನಿಮ್ಮ ಮನೆಯಲ್ಲೇ ಇರುವ ಹಾಗೆ ಮಾಡುವುದು ಹೇಗೆ, ಮತ್ತು ದೇವರ ಶಕ್ತಿ ಮುಂಚೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇತ್ತು ನೋಡಿ ಅದೇ ರೀತಿ ಬರುವ ಹಾಗೆ ಮಾಡುವುದು ಹೇಗೆ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೇನೆ. ನಾನು ಹೇಳಿದ ಹಾಗೆ ಮಾಡಿದರೆ ಉಂಟಲ್ಲ, ನೀವು ನಿಮ್ಮ ಕನಸಿನಲ್ಲಿ ಇವತ್ತು ನೀವು ಮಾಡಿದರೆ, ಇವತ್ತು ರಾತ್ರಿ, ಇವತ್ತು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ನೀವು ವಿಡಿಯೋ ನೋಡುವಾಗ ಲೇಟ್ ಆಗಿರುತ್ತಲ್ವಾ, ಯಾವಾಗ ಸಮಯದಲ್ಲಿ ನೋಡ್ತೀರೋ ನೋಡಿ, ಅದ್ರ ನೆಕ್ಸ್ಟ್ ಡೇ, ಅಂದರೆ ಇವತ್ತು ನೀವು ವಿಡಿಯೋ ನೋಡಿದರೆ ನಾಳೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ರಾತ್ರಿ ಮಲಗ್ತಿರಲ್ಲ, ಆವಾಗ ನಿಮಗೆ ಯಾರು ವಾಮಾಚಾರ ಮಾಡಿದ್ದಾರೆ ಅಥವಾ ಯಾರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ದಾರೆ ನೋಡಿ, ಅವರ ಮುಖ ನಿಮ್ಮ ಕನಸಿನಲ್ಲಿ ನಿಮ್ಮ ದೇವರೇ, ನೀವು ಯಾವ ದೇವರನ್ನು ನಂಬಿದ್ದೀರ ನೋಡಿ, ಅಂದರೆ ಒಬ್ಬೊಬ್ಬರಿಗೆ ನಮ್ಮ ಕರಾವಳಿ ಕಡೆಗೆ ಹೋದರೆ ದೈವ ದೇವರು ಇರ್ತದೆ, ಬೇರೆಯವರಿಗೆ ಕುಲದೇವರು ಮನೆ ದೇವರು ಅಂತ ಹೇಳ್ಕೊಂಡಿರ್ತಾರೆ, ಬೇರೆ ಬೇರೆ ಹೆಸರಿನಲ್ಲಿ ದೇವರು ಇರ್ತಾರಲ್ವ, ಅದು ಯಾವ ದೇವರು ಬೇಕಾದ್ರೆ ಆಗಲಿ, ಆದರೆ ಪ್ರತಿಯೊಬ್ಬರಿಗೂ ಕೂಡ ದೈವಗಳು ಅಥವಾ ದೇವರು ಅಂತ ಹೇಳ್ಕೊಂಡು ಇರ್ತಾರಲ್ವ, ಅವರೇ ನಿಮ್ಮ ಕನಸಿನಲ್ಲಿ ಬಂದು ಅವರ ಮುಖವನ್ನು ತೋರಿಸಿ ಹೋಗ್ತಾರೆ ನೋಡಿ, ನಿಮಗೆ ಇಂಥವರೇ ನಿಮಗೆ ಈ ಥರ ಇದು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳಿ ಹೋಗ್ತಾರೆ. ಆ ಕಾರಣದಿಂದ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ಮಾಡಬೇಕಾದ ಕೆಲಸ ಏನಂತ ಹೇಳಿದ್ರೆ, ನೀವು ದೇವರ ರೂಮನ್ನು ಅಥವಾ ದೇವರ ಕೋಣೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಅಥವಾ ನೀವು ದೇವರು ಇಟ್ಟಿರುವ ಜಾಗ, ಆಯ್ತಾ, ದೇವರ ಕೋಣೆ ಎಲ್ಲರ ಮನೆಯಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಇಲ್ಲ. ಈಗ ಅಪಾರ್ಟ್ಮೆಂಟಲ್ಲಿ ಇರುವವರು ಅಥವಾ ಬೇರೆ ಕಡೆ ಇರುವವರಿಗೆ ಉಂಟಲ್ಲ, ದೇವರ ಮನೆ ಇರುವುದಿಲ್ಲ, ಯಾಕಂತ ಹೇಳಿದ್ರೆ ಎಲ್ಲ ಜಾತಿಯವರು ಬಾಡಿಗೆ ಮನೆಗೆ ಬರ್ತಾರಲ್ವಾ, ಕೆಲವೊಂದು ಜಾತಿಯವರಿಗೆ ದೇವರ ಮನೆ ಬೇಕು, ಕೆಲವರಿಗೆ ಬೇಡ. ಆ ಕಾರಣದಿಂದ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರ ಮನೆ ಅಂತ ಹೇಳ್ಕೊಂಡು ಇಟ್ಟು ಇರುವುದಿಲ್ಲ. ಆವಾಗ ನಾವೊಂದು ಜಾಗದಲ್ಲಿ ದೇವರದು ಅಂತ ಹೇಳ್ಕೊಂಡು ಸಪ್ರೇಟ್ ಆಗಿ ಇಡಬೇಕಲ್ಲ. ನೀವು ಹೇಗೆ ಬೇಕಾದ್ರೆ ಇಲ್ಲಿ ದೇವರ ಮನೆಯೇ ಇರಬೇಕಂತ ಹೇಳ್ಕೊಂಡಿಲ್ಲ, ದೇವರ ಜಾಗವನ್ನು ಆ ಜಾಗದಲ್ಲಿ ನಿಮ್ಮ ದೇವರು ಪುನಃ ಬರಬೇಕು ಅಂತ ಮಾಡಬೇಕಾದ್ರೆ ನೀವೇನು ಮಾಡಿ ಅಂತ ಹೇಳಿದ್ರೆ, ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ದೇವರದ್ದು ಫೋಟೋ ಎಲ್ಲ ದೇವರ ಕೋಣೆಯಿಂದ ಅಥವಾ ದೇವರ ಮನೆಯಿಂದ ಹೊರಗಡೆ ತೆಗಿಬೇಕು.
ಆಯಿತಾ. ಯಾಕೆ ತೆಗಿಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ಎಷ್ಟು ದೇವರ ಫೋಟೋ ಉಂಟು, ಎಷ್ಟು ದೇವರ ವಿಗ್ರಹ ಉಂಟು, ಅದನ್ನೆಲ್ಲ ಹೊರಗಡೆ ತೆಗೀರಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಬಕೆಟ್ ತೊಗೊಳ್ಬೇಕು. ನೀವು ಸ್ನಾನಕ್ಕೆ ಯೂಸ್ ಮಾಡಿದ್ದು ಅಥವಾ ಇದಕ್ಕೆಲ್ಲ ಯೂಸ್ ಮಾಡ್ತೀವಿ ನೋಡಿ, ಆ ಬಕೆಟೆಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ದೇವ್ರದ್ದು ಮನೆಗಲ್ವಾ. ಒಂದು ಸಪ್ರೇಟ್ ಆಗಿ ಒಂದು ನಿಮಗೆ 100 ರೂಪಾಯಿಗೆಲ್ಲ ಬಕೆಟ್ ಎಲ್ಲ ಸಿಗ್ತದಲ್ಲ, ನಮಗೆ ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ನಾವು 100 ರೂಪಾಯಿ ಒಂದು ದೇವರದ್ದು ಕೋಣೆ ಕ್ಲೀನ್ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಬಕೆಟ್ ತಗೊಳ್ಳಿಕ್ಕೆ ಆಗೋದಿಲ್ವಾ. ಒಂದು 100 ರೂಪಾಯಿ ಕೊಟ್ಟು ಒಂದು ಬಕೆಟ್ ತಗೊಳ್ಳಿ. ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ, ನೀವು ನೀರು ಹಾಕಿ ಇದು ದೇವರದ್ದು ಫೋಟೋ ಎಲ್ಲ ತೊಳೆದಿಲ್ಲ. ನಾನು ಕೆಲವೊಂದು ವಸ್ತು ಹೇಳ್ತೇನೆ, ಆ ವಸ್ತುವಿನಿಂದ ನೀವು ದೇವರ ಮನೆಯನ್ನು ಶುದ್ಧ ಮಾಡಬೇಕು. ಫಸ್ಟ್ ದೇವರ ಫೋಟೋವನ್ನು ಶುದ್ಧ ಮಾಡಬೇಕು. ಅದು ಯಾವ ಎಲ್ಲ ವಸ್ತು ಹಾಕಬೇಕು ಅಂತ ಹೇಳಿದ್ರೆ, ನೀವು ಆ ಬಕೆಟ್ಗೆ ಫಸ್ಟು ಹಸುವಿನ ಗಂಜಲ ಹಾಕಬೇಕು. ಎರಡನೇದು ಹಾಲು, ಆಯಿತಾ. ಫಸ್ಟ್ ಹಸುವಿನ ಗಂಜಲ, ಹಾಲು, ಆಮೇಲೆ ನೀರು, ಆಮೇಲೆ ತುಳಸಿ, ಆಯಿತಾ. ತುಳಸಿ ಎಲೆ ಬರ್ತದಲ್ಲ ಅದನ್ನು ಹಾಕಬೇಕು. ಅದ್ರ ಜೊತೆಗೆ ಅರಶಿನ ಪುಡಿ ಹಾಕಬೇಕು. ಮತ್ತು ಎಳನೀರು, ಆಯಿತಾ. ಎಳನೀರು ಅಂತ ಹೇಳಿದ್ರೆ ನಾವು ನಮ್ಮ ಕರಾವಳಿ ಕಡೆ ಬೊಂಡ ಅಂತ ಹೇಳ್ಕೊಂಡು ಹೇಳ್ತೇವೆ. ಬೊಂಡ ಅಂದರೆ ಎಳನೀರು, ಆಯಿತಾ. ಅದನ್ನು ಹಾಕಲಿಕ್ಕೆ ಉಂಟು, ಆಯಿತಾ. ಏನೆಲ್ಲ, ಹಸುವಿನ ಗಂಜಲ, ಹಾಲು, ನೀರು, ತುಳಸಿ, ಅರಶಿನ ಮತ್ತು ಎಳನೀರು, ಆಯಿತಾ. ಅಷ್ಟನ್ನು ಹಾಕಿ ಉಂಟಲ್ಲ, ನೀವು ಏನು ಮಾಡಿ, ಆ ಬಕೆಟಲ್ಲಿರೋ ನೀರನ್ನು ಉಂಟಲ್ಲ, ಆ ನೀರಿನಿಂದ ಫಸ್ಟು ನೀವು ಫೋಟೋವನ್ನೆಲ್ಲ ಒರೆಸ್ಬೇಕು. ಕ್ಲೀನ್, ಎದುರುಗಡೆ, ಹಿಂದುಗಡೆ, ಸೈಡಲ್ಲಿ ಎಲ್ಲ ಕಡೆ ಒರೆಸ್ಬೇಕು, ಆಯಿತಾ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಅದೇ ನೀರಲ್ಲಿ, ಆಯಿತಾ. ನೀವು ಪದೇ ಪದೇ ಚೇಂಜ್ ಮಾಡಬೇಕಂತ ಇಲ್ಲ. ಅದೇ ನೀರಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ದೇವರ ಕೋಣೆ, ನೀವು ದೇವರ ಇಟ್ಟಿರುವ ಜಾಗ ಉಂಟಲ್ಲ, ಆ ಜಾಗವನ್ನೆಲ್ಲ ಕ್ಲೀನ್ ಮಾಡಬೇಕು ಫುಲ್, ಆಯಿತಾ. ಎಷ್ಟು ಉಂಟು ನೋಡಿ ಅದು. ಇವಾಗ ನಿಮಗೆ ದೇವರದ್ದು ಕೋಣೆ ಇದೆ ಅಂತ ಹೇಳ್ಕೊಂಡಾದರೆ, ಅಂದರೆ ದೇವರದ್ದು, ಕೆಲವರ ಮನೆಯಲ್ಲಿ ದೇವರ ಕೋಣೆ ಇರ್ತದಲ್ವ, ಅಂಥವ್ರು ಏನಂತ ಮಾಡಬೇಕು ಅಂತ ಹೇಳಿದರೆ, ನಿಮ್ಮದು ಮೇಯ್ನ್ ಡೋರ್ ಉಂಟಲ್ಲ, ದೇವರ ಮನೆಯದು ಡೋರ್ ಉಂಟಲ್ಲ, ಆ ಡೋರ್ದು ಮತ್ತು ಹೊಸ್ತಿಲು ಉಂಟಲ್ಲ, ಅದೆಲ್ಲ ಮೇಲ್ಗಡೆಯಿಂದ ಫುಲ್ ಉಂಟಲ್ಲ, ಎಲ್ಲದೂ ಕೂಡ ಇದ್ರ ನೀರಿಂದ ಒರೆಸ್ಬೇಕು, ಆಯಿತಾ. ದೇವರ ಮನೆ, ದೇವರದ್ದು ಮನೆ ಎಲ್ಲ ಉಂಟಲ್ಲ ಕ್ಲೀನ್ ಮಾಡಿ, ಆಮೇಲೆ ಮೇಯ್ನ್ ಡೋರನ್ನು ಕೂಡ, ದೇವರದ್ದು ಮೇಯ್ನ್ ಡೋರನ್ನು ಕೂಡ ಒರೆಸ್ಬೇಕು. ಆಮೇಲೆ ಅದೇ ನೀರನ್ನು ಹಿಡ್ಕೊಂಡು ಬಂದು ಮನೆ ಹೊರಗಡೆ ಬಂದು, ಅಂದರೆ ನಿಮ್ಮ ಮನೆಯ ಹೊರಗಡೆ ಬಂದು, ನಿಮ್ಮ ಮನೆಯ ಮೇಯ್ನ್ ಡೋರ್ ಉಂಟಲ್ಲ, ದೇವರ ಮನೆಯ ಮೇಯ್ನ್ ಡೋರ್ ಎಲ್ಲ ಹೇಗೆ ಒರೆಸಿದ್ರಿ ನೋಡಿ, ಅದೇ ರೀತಿಯಲ್ಲಿ ನಿಮ್ಮ ಮನೆಯ ಮೇಯ್ನ್ ಡೋರ್ ಕೂಡ ಚಂದ ಮಾಡಿ ಒರೆಸ್ಬೇಕು, ಆಯಿತಾ. ಫುಲ್, ಆಯಿತಾ. ಅದೇ ನೀರು ನಾನು ಹೇಳಿದೆ ನೋಡಿ, ಇದೆಲ್ಲ ಮಿಕ್ಸ್ ಮಾಡಬೇಕು ಅಂತ. ಅದೇ ನೀರಿನಿಂದ ಚಂದ ಮಾಡಿ ಮೇಯ್ನ್ ಡೋರನ್ನು, ಬಾಗಿಲನ್ನು, ಹೊಸ್ತಿಲನ್ನು ಪ್ರತಿಯೊಂದನ್ನು ಕೂಡ ಒರೆಸಿ, ಆಮೇಲೆ ನಿಮ್ಮ ಮನೆಯ ಮೇಯ್ನ್ ಡೋರ್ಗೆ ಅರಶಿನ ಕುಂಕುಮ, ಅಂದರೆ ಹೊಸ್ತಿಲಿಗೆ ಉಂಟಲ್ಲ, ಅರಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಇಡಬೇಕು. ಅರಶಿನ ಕುಂಕುಮ ಅಂದರೆ ಹೊಸ್ತಿಲು ಬರುತ್ತೆ ಹೇಳ್ತಾರೆ ನೋಡಿ, ಅರಶಿನ ಕುಂಕುಮ ಇಟ್ಟು, ಹೂವನ್ನು ಇಟ್ಟು, ಆಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ, ಆಮೇಲೆ ಮನೆ ಒಳಗಡೆ ಬಂದು ನಿಮ್ಮ ಫೋಟೋ, ಅಂದರೆ ದೇವರದ್ದು ಫೋಟೋ ಎಲ್ಲ ಉಂಟಲ್ಲ, ಅದು ಯಾವ ದಿಕ್ಕಿನಲ್ಲಿ ಹೇಗೆ ಇಟ್ಟಿದ್ದೀರ ನೋಡಿ ಮುಂಚೆ, ಅದೇ ರೀತಿಯಲ್ಲಿ ಇಡಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ದೇವರಿಗೆ ಉಂಟಲ್ಲ, ನೀವೇನು ಮಾಡಬೇಕು ಅಂತ ಹೇಳಿದರೆ, ಇದು ಸಾಯಂಕಾಲದ ಹೊತ್ತಲ್ಲಿ ಮಾಡಬೇಕು, ಆಯಿತಾ. ಸಾಯಂಕಾಲದ ಹೊತ್ತಲ್ಲಿ ಮಾಡಿದರೆ ನಿಮಗೆ ಬೇಗನೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ, ರಾತ್ರಿ ಮಲಗುವಾಗ ನಿಮ್ಮ ಕನಸಿನಲ್ಲಿ ಬರ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ದೇನಲ್ಲ, ಆದಷ್ಟು ಮನೆಯಲ್ಲಿ ಹಿರಿಯರು ಇರ್ತಾರೆ ನೋಡಿ, ಅವರು ಮಾಡಿದರೆ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಯಾರು ಹಿರಿಯರಿಲ್ಲ ಅಂತ ಹೇಳ್ಕೊಂಡು, ಆದರೆ ನಿಮ್ಮ ಮನೆಯಲ್ಲಿ ಇವಾಗ ನೀವು ಯಾವ ಫ್ಯಾಮಿಲಿಯಲ್ಲಿ ಇದ್ದೀರ ನೋಡಿ, ನಿಮ್ಮ ಮನೆಯಲ್ಲಿ ಅದರಲ್ಲಿ ಯಾರು ಹಿರಿಯರು ಇರ್ತಾರೆ ನೋಡಿ, ಅವರು ಮಾಡಿದ್ರು ಉತ್ತಮ. ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಗಂಡಸರು ಪೂಜೆ ಮಾಡಲಿಕ್ಕೆ ಕೇಳೋದಿಲ್ಲ, ಗಂಡಸರು ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ, ಅಥವಾ ಏನಾದರೂ ಒಂದು ಸಮಸ್ಯೆ ಇರ್ತದೆ, ಗಂಡಸರಿದು ಪೂಜೆ ಮಾಡ್ತಾರೆ ಅಂತ ಹೇಳ್ಕೊಂಡು ಗ್ಯಾರಂಟಿ ಇಲ್ಲ. ಅಂಥ ಪರಿಸ್ಥಿತಿ ಬಂದರೆ ನೀವೇ ಪೂಜೆ ಮಾಡಿ, ಆಯಿತಾ. ಅಂದರೆ ಗಂಡ ಮಾಡೋದೇ ಇಲ್ಲ ಅಂತ ಹೇಳಿದರೆ ನೀವೇ ಆ ಪೂಜೆಯನ್ನು ಮಾಡ್ಬೋದು. ಏನು ಮಾಡಬೇಕು ಅಂತ ಹೇಳಿದ್ರೆ, ಫೋಟೋ ಎಲ್ಲ ಚೆಂದ ಮಾಡಿ ದೇವರದ್ದು ಜಾಗದಲ್ಲಿ ಇಟ್ಟಿದ್ದೀರಲ್ಲ, ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ, ದೇವರಿಗೆ ಇದು ಹೆಣ್ಣು ದೇವರಿಗೆ ಕೆನ್ನೆಗೆ ಅರಶಿನ ಮತ್ತು ಕುಂಕುಮವನ್ನು ಹಣೆಗೆ ಇಡಿ, ಹೆಣ್ಣು ದೇವರಿಗೆ. ಮತ್ತು ಗಂಡು ದೇವರಿಗೆ ಗಂಧವನ್ನು ಇಡಬೇಕು, ಆಯಿತಾ. ಗಂಧ ಇದು ಅಂದರೆ ಗಂಡು ದೇವರಿಗೆಲ್ಲ ಇದು ಕುಂಕುಮ ಎಲ್ಲ ಇಡಲಿಕ್ಕೆ ಹೋಗಬೇಡಿ, ಮತ್ತು ಕೆನ್ನೆಗೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಬರೀ ಗಂಧವನ್ನು ಗಂಡು ದೇವರಿಗೆ ಇಡಿ, ಹೆಣ್ಣು ದೇವರಿಗೆ ಕೆನ್ನೆಗೆ ಕುಂಕುಮ, ಇದು ಅರಶಿನ ಮತ್ತು ಕುಂಕುಮವನ್ನು ಇಡಿ, ಮತ್ತು ಹೂವನ್ನು ಇಡಿ. ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಮಾಮೂಲಿಯಾಗಿ ಯಾವ ದೇವರಿಗೆ ದೀಪದ ಎಣ್ಣೆ ಹಚ್ಚಿರೋ ನೋಡಿ, ಅಂದರೆ ಕೆಲವರು ಎಳ್ಳೆಣ್ಣೆ ಯೂಸ್ ಮಾಡ್ತಾರೆ, ಕೆಲವರು ತುಪ್ಪ ಯೂಸ್ ಮಾಡ್ತಾರೆ, ಕೆಲವರು ತೆಂಗಿನ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಎಣ್ಣೆ ಯೂಸ್ ಮಾಡ್ತಾರಲ್ಲ. ಆದರೆ ನೀವು ಈ ಎಣ್ಣೆಯನ್ನು ಯೂಸ್ ಮಾಡಲಿಕ್ಕಿಲ್ಲ, ಅಂದರೆ ನಿಮಗೆ ಗೊತ್ತಾಗಬೇಕಲ್ಲ, ನಿಮಗೆ ಯಾರು ಮಾಡಿದ್ದಾರೆ ನೋಡಿ, ಅದು ಯಾರು ಅಂತ ಗೊತ್ತಾಗಬೇಕಲ್ಲ. ಆ ಕಾರಣದಿಂದ ನೀವು ಯಾವ ಎಣ್ಣೆ ಯೂಸ್ ಮಾಡಬೇಕು ಅಂತ ಹೇಳಿದರೆ, ಬೇವಿನ ಎಣ್ಣೆ ಅಂತ ಹೇಳ್ಕೊಂಡು ಸಿಗ್ತದೆ, ಆಯಿತಾ. ಬೇವಿನ ಎಣ್ಣೆ ಅಂತ ಹೇಳಿದ್ರೆ ನಿಮಗೆ ಅಂಗಡಿಗೆ ಹೋಗಿ ಕೇಳಿ, ಬೇವಿನ ಎಣ್ಣೆ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ. ಆ ಎಣ್ಣೆಯಲ್ಲೇ ದೀಪ ಹಚ್ಚಬೇಕು ದೇವರಿಗೆ, ಆಯಿತಾ. ದೀಪ ಹಚ್ಚಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಯಂಕಾಲ ನಾನು ಹೇಳಿದ ಹಾಗೆ ಸಾಯಂಕಾಲ ಮಾಡಿ, ಮತ್ತು ಬೆಳಿಗ್ಗೆ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಸಾಯಂಕಾಲ ಆದರೂ ಕೂಡ ಪರವಾಗಿಲ್ಲ, ರಾತ್ರಿ ಆದರೂ ಕೂಡ ಪರವಾಗಿಲ್ಲ. ದೇವರಿಗೆ ಬೇವಿನ ಎಣ್ಣೆಯ ದೀಪದಲ್ಲಿ ದೀಪವನ್ನು ಇಟ್ಟು, ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ ದೀಪವನ್ನು ಇಟ್ಟಾದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ದೇವರ ಹತ್ರ, ನಿಮ್ಮ ದೇವರು ಅಥವಾ ನಿಮ್ಮ ಕುಲ ದೇವರು, ಆಯಿತಾ. ನಿಮಗೆ ಯಾವ ಯಾವ ದೇವರು ಇದೆ ಅಂತ ಹೇಳ್ಕೊಂಡು ನನಗೆ ಗೊತ್ತಿಲ್ಲಲ್ಲ, ನಾನು ಹೇಳಲಿಕ್ಕೆ ಆಗೋದಿಲ್ಲ. ಕರಾವಳಿಯವರಾಗಿದ್ದರೆ ಕೆಲವರು ದೈವವನ್ನು ಪೂಜೆ ಮಾಡ್ತಾರೆ,
ದೇವರನ್ನು ಕೂಡ ಪೂಜೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಬೇರೆಯವರಾದರೆ ದೇವರನ್ನು ಪೂಜೆ ಮಾಡ್ತಾರಲ್ಲ, ಅದು ಯಾರೇ ಬೇಕಾದರೆ ಆಗಿರಲಿ, ನಿಮ್ಮ ದೇವರನ್ನು ನೀವು ಎಣಿಸ್ಕೊಳ್ಬೇಕು. ಏನಂತ ಹೇಳಿದರೆ, ನಮ್ಮ ಮನೆಯಿಂದ ನೀನು ಒಂದು ವೇಳೆ ಹೊರಗಡೆ ಹೋಗಿದ್ರೆ ದಯವಿಟ್ಟು ನಮ್ಮ ಮನೆಗೆ ಪುನಃ ಪ್ರವೇಶ ಮಾಡು, ನಮ್ಮ ಮನೆಗೆ ಬಾ ಆಯಿತಾ. ಯಾರಾದರೂ ನಿನ್ನನ್ನು ಕಟ್ಟು ಹಾಕಿದರೆ ಅದನ್ನು ಕೂಡ, ಯಾರು ಕಟ್ಟಿ ಹಾಕಿದ್ದಾರೆ ನಿಮಗೆ, ಅಂದರೆ ನಮ್ಮ ಮನೆಗೆ ಕಷ್ಟ ಬರಬೇಕು ಅಥವಾ ವಾಮಾಚಾರ ಬರಬೇಕು, ಕೆಟ್ಟ ದೃಷ್ಟಿಯೆಲ್ಲ ಹಾಕಿದ್ದಾರೆ ನೋಡಿ, ಅದು ಯಾರು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅದು ನನ್ನ ಕನಸಿನಲ್ಲಿ ಬಂದು ಹೇಳು ಅಂತ ಹೇಳ್ಕೊಂಡು ನೀವು ನಿಮ್ಮ ದೇವರ ಹತ್ರ ಬೇಡ್ಕೊಂಡು ದೀಪ ಹಚ್ಚಿದ ನಂತರ ಏನು ಮಾಡಿ ಮತ್ತೆ ನಿಮ್ಮ ಮಾಮೂಲಿ ಕೆಲಸ ಮಾಡೋದು ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ನೀವು ನಿಮ್ಮ ದೈವಕ್ಕೆ ಅಂತ ಹೇಳ್ಕೊಂಡು ದೈವಕ್ಕೆ ಅಂತ ಹೇಳಿ ಪ್ರತಿಯೊಬ್ಬರು ಹೂವನ್ನು ತೆಗೆದಿರ್ತಾರಲ್ಲ, ಅಂದರೆ ದೇವರದ್ದು ಫೋಟೋ ಇಡುವಾಗ ದೇವರುಗಳಿಗೂ ಕೂಡ ಹೂವನ್ನು ಇಟ್ಟಿರ್ತಾರೆ ಅಲ್ವಾ. ಆ ಹೂವನ್ನು ತಗೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಮಲಗುತ್ತೀರಲ್ಲ, ಮಲಗಿರುವ ಮಂಚದ ಕೆಳಗಡೆ ನಿಮ್ಮ ದಿಂಬ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳುವಾಗ ಏನು ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ, ನನಗೆ ಯಾರು ಕೆಟ್ಟದ್ದು ಮಾಡಿದಾರೆ ನೋಡಿ ಅವರನ್ನು ಕನಸಲ್ಲಿ ಬಂದು ನನಗೆ ನೀವು ತೋರಿಸ್ಬೇಕು ಅಂತ ಹೇಳ್ಕೊಂಡು ಹೇಳಬೇಕು ಆಯಿತಾ. ದೇವರ ಹತ್ರ ನೀವು ಹೇಳಬೇಕು, ನನಗೆ ಕನಸಲ್ಲಿ ಬಂದು ಗೊತ್ತಾಗಬೇಕು ನಮಗೆ ಅದು ಯಾರು ಕೆಟ್ಟದ್ದು ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಮನಸ್ಪೂರ್ವಕವಾಗಿ ಬೇಡ್ಕೊಂಡ್ರೆ ಆಯಿತಾ, ಅಂದರೆ ಖಂಡಿತ ನಿಮಗೆ ದೇವರು ಬಂದು ಹೇಳ್ತಾನೆ ಅಂತ ಹೇಳ್ಕೊಂಡು ನೀವು ಮನಸ್ಸಿನಲ್ಲಿ ಎಣಿಸ್ಕೊಂಡ್ರಲ್ಲ, ನಿಮಗೆ ರಾತ್ರಿಯ ಸಮಯದಲ್ಲಿ ಕನಸಿನಲ್ಲಿ ಅವರ ಮುಖವನ್ನು ನಿಮಗೆ ದೈವ ತೋರಿಸ್ತದೆ, ನಿಮಗೆ ಕಣ್ಣ ಎದುರುಗಡೆ ಬರ್ತದೆ ಆಯಿತಾ. ಯಾರು ನಿಮಗೆ ವಾಮಾಚಾರ ಮಾಡಿದ್ದಾರೆ ಅಥವಾ ನಿಮಗೆ ಯಾರು ದೃಷ್ಟಿ ಹಾಕಿದ್ದಾರೆ ನೋಡಿ, ಅವರು ನಿಮ್ಮ ಕಣ್ಣ ಎದುರುಗಡೆನೆ ಕನಸಿನಲ್ಲಿ ಬರ್ತಾರೆ. ಆಮೇಲೆ ನೀವು ಅಲರ್ಟ್ ಆಗಬೇಕು. ಏನಂತ ಹೇಳಿದ್ರೆ, ಅಂತಹ ಮನುಷ್ಯರಿಂದ ನೀವು ದೂರ ಇರಬೇಕಾ ಅಥವಾ ಅಂತಹ ಮನುಷ್ಯರಿಗೆ ನೀವು ಇನ್ನು ಪುನಃ ದೇವರು ತೋರಿಸಿ ಕೊಟ್ಟ ನಂತರ ಕೂಡ ನೀವು ಅವ್ರ ಜೊತೆಗೆ ಚೆನ್ನಾಗಿರ್ಬೇಕಂತ ಹೇಳ್ಕೊಂಡು ನೀವೇ ಆಲೋಚನೆ ಮಾಡಿ. ದೇವರು ತೋರಿಸಿಕೊಟ್ಟ ನಂತರ ದೇವರೇ ನಿಮಗೆ ತೋರಿಸಿಕೊಟ್ಟ ನಂತರ ನಿಮಗೆ ಅವ್ರದ್ದು ಫ್ರೆಂಡ್ಶಿಪ್ ಅಗತ್ಯ ಇಲ್ಲ ಅಥವಾ ನಿಮಗೆ ಅವ್ರದ್ದು ಸಂಬಂಧ ಅಗತ್ಯ ಇಲ್ಲಲ್ಲ, ಅಂಥವರನ್ನು ಬಿಟ್ಟು ಬಿಡುವುದು ಒಳ್ಳೆಯದು. ಅಂದರೆ ನಿಮಗೆ ಅವರು ಒಂದು ಸಲ ಕೆಳಕು ಮಾಡಿದ್ರಂದರೆ ಪ್ರತಿ ಸಲ ಮಾಡ್ತಾ ಇರ್ತಾರೆ. ನಿಮಗೆ ಹೀಗೆ ಕನಸಲ್ಲಿ ಬಂದ ನಂತರ ಉಂಟಲ್ಲ, ದೇವರು ತೋರಿಸಿದಾರಲ್ಲ, ಅಂಥವ್ರ ಹತ್ರ ಮಾತು ಬಿಡುವುದು ಒಳ್ಳೆಯದು. ಮತ್ತು ಅವರಿಗೆ ನಿಮ್ಮದು ಯಾವುದು ಸೀಕ್ರೆಟ್ ಕೂಡ ಹೇಳಲಿಕ್ಕೆ ಹೋಗಬೇಡಿ. ಎಂಥ ವಿಷಯ ಕೂಡ ಅವರಿಗೆ, ನಿಮ್ಮ ವಿಷಯ ಉಂಟಲ್ಲ ಅವರಿಗೆ ಗೊತ್ತಾಗಬಾರ್ದು, ಆ ಥರ ಮಾಡಿ. ಮತ್ತು ಜಾಸ್ತಿ ನಿಮ್ಮ ಕುಲದೇವರನ್ನು ಅಥವಾ ನಿಮ್ಮ ದೇವರನ್ನು ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಕೂಡ ನಿಮ್ಮ ದೇವರನ್ನು ಆಯಿತಾ, ಅಥವಾ ನಿಮ್ಮ ದೇವರನ್ನು ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಆದಷ್ಟು ಮನೆಯಲ್ಲಿ ಉಂಟಲ್ಲ ಸಾಂಬ್ರಾಣಿ ಹೊಗೆಯನ್ನು ಹಾಕ್ತಾ ಇರಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಈ ನೆಗೆಟಿವ್ ಎನರ್ಜಿ ಎಲ್ಲ, ಅಂದರೆ ಕ್ಷುದ್ರ ಶಕ್ತಿಗಳು, ದುಷ್ಟ ಶಕ್ತಿಗಳು ಮನೆಯಿಂದ ಹೊರಗಡೆ ಹೋಗಿ ಪುನಃ ಉಂಟಲ್ಲ ನಿಮ್ಮ ದೇವರು ನಿಮ್ಮ ಮನೆಗೆ ಬಂದು ಕೂತ್ಕೊಂಡು ಪುನಃ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಯಾರಾದ್ರೂ ನಿಮಗೆ ವಾಮಾಚಾರ ಮಾಡಿದರೆ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದ್ರೆ ಅದು ಯಾರು ಅಂತ ಹೇಳ್ಕೊಂಡು ಕಂಡು ಹಿಡಿಯೋದು ಹೇಗೆ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.